ಇವತ್ತು ನಡೆದ ದ್ವಿತೀಯ PUCಯ ಮ್ಯಾಥ್ಸ್ ಕೀ ಆನ್ಸರ್ ನೋಡೋಣ. ಒಂದನೇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ. ಅದೇ ರೀತಿ ಎರಡನೇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ. ಅದೇ ರೀತಿ ಮೂರನೇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ. ಅದೇ ರೀತಿ ನಾಲ್ಕನೇ ಪ್ರಶ್ನೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ. ಅದೇ ರೀತಿ ಐದನೇ ಪ್ರಶ್ನೆಗೆ ಆನ್ಸರ್ ಸಿ ಆಗಿರುತ್ತೆ. ಅದೇ ರೀತಿ ಆರನೇ ಪ್ರಶ್ನೆಗೆ ಆನ್ಸರ್ ಡಿ. ಏಳನೇ ಪ್ರಶ್ನೆಗೆ ಆನ್ಸರ್ ಡಿ. ಅದೇ ರೀತಿ ಎಂಟನೇ ಪ್ರಶ್ನೆಗೆ ಆನ್ಸರ್ ಬಿ. ಅದೇ ರೀತಿ ಒಂಬತ್ತನೇ ಪ್ರಶ್ನೆಗೆ ಆನ್ಸರ್ ಆಪ್ಷನ್ ಬಿ. ಅದೇ ರೀತಿ ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ಹತ್ತನೇ ಪ್ರಶ್ನೆಗೆ ಆನ್ಸರ್ ಆಪ್ಷನ್ ಸಿ. ಅದೇ ರೀತಿ 11ನೇ ಪ್ರಶ್ನೆಗೆ ಆನ್ಸರ್ ಆಪ್ಷನ್ ಎ. ಅದೇ ರೀತಿ 12ನೇ ಪ್ರಶ್ನೆಗೆ ಆಪ್ಷನ್ ಬಿ. 13ನೇ ಪ್ರಶ್ನೆಗೆ ಆನ್ಸರ್ ಎ. 13ನೇ ಪ್ರಶ್ನೆಗೆ ಆನ್ಸರ್ ಎ. 14ನೇ ಪ್ರಶ್ನೆಗೆ ಆಪ್ಷನ್ ಸಿ. ಅದೇ ರೀತಿ ಕೊನೆಯ ಪ್ರಶ್ನೆ ಇದಕ್ಕೆ ಆಪ್ಷನ್ ಡಿ. ಇವಾಗ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ನೋಡ್ರಿ. ಕ್ವಶನ್ ನಂಬರ್ 15 ಆಯಿತು. ಕ್ವಶನ್ ನಂಬರ್ 16 ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್. ಎಸ್, ಇಲ್ಲಿದೆ ನೋಡಿ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್. ಇಲ್ಲಿ ಮೇಲ್ಗಡೆ ಆಪ್ಷನ್ ಕೊಟ್ಟಿದ್ದಾರೆ. 16ಕ್ಕೆ ಅಂದರೆ ಇದಕ್ಕೆ ಆನ್ಸರ್ ಆಗಿರುತ್ತೆ 1/2 ಆಯಿತಾ, 1/2. ಅದೇ ರೀತಿ 17ನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ 2. 18ನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ 3 ಆಯಿತಾ, 3. ಅದೇ ರೀತಿ 19ನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ 6. ಅದೇ ರೀತಿ 20ನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ 1 ಆಯಿತಾ, 1. ಸೊ ಇವಾಗ 2 ಮಾರ್ಕ್ಸ್ಗೆ ನೀವು ಕೀ ಆನ್ಸರ್ ಮಾಡ್ಕೊಳ್ಳಿ ಆಯಿತಾ. ಡೋಂಟ್ ವರಿ, ಆಲ್ ದಿ ಬೆಸ್ಟ್.